ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು. ಹಾಡಿಸಿದಳೆ ಶೋದೆ ಜಗದೋಧಾರನ. ಮುಖ್ಯಮಂತ್ರಿ ನಾಟಕ ದಾಖಲೆಯ 900ನೇ ಪ್ರದರ್ಶನ. BV ರಾಜಾರಾಮ್ ಮತ್ತು ಮುಖ್ಯಮಂತ್ರಿ ಚಂದ್ರು ಅವರ ಕಲಾಗಂಗೋತ್ರಿ ಸಂಸ್ಥೆಯಿಂದ ಜನಪ್ರಿಯ ನಾಟಕ ಮುಖ್ಯಮಂತ್ರಿ. ಹಲವು ಕಲಾವಿದರು, ಸಾಹಿತಿಗಳು, ರಾಜಕಾರಣಿಗಳು ಇನ್ನಿತರ ಗಣ್ಯರ ಸಮ್ಮುಖದಲ್ಲಿ ಈ ನಾಟಕ ಪ್ರದರ್ಶನ ನಡೆಯಲಿದೆ. ಮುಖ್ಯಮಂತ್ರಿ ಪಾತ್ರದಲ್ಲಿ ಸದಾ ಹಾಲಿ ಮುಖ್ಯಮಂತ್ರಿಯಾಗಿರೋ ಮುಖ್ಯಮಂತ್ರಿ ಚಂದ್ರು ಅವರು ನಿಮ್ಮನ್ನು ರಂಜಿಸಲಿದ್ದಾರೆ. ಇದೇ ಸೆಪ್ಟೆಂಬರ್ 26ಕ್ಕೆ ರವೀಂದ್ರ ಕಲಾಕ್ಷೇತ್ರ, ಬೆಂಗಳೂರು. ಪ್ರವೇಶ ಉಚಿತ. ಮೊದಲು ಬಂದವರಿಗೆ ಆದ್ಯತೆ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಇವತ್ತು ನಮ್ಮ JP ನಗರದಲ್ಲಿ ಮುಖ್ಯಮಂತ್ರಿ ಚಂದ್ರು ಸರ್ ಅವ್ರ ಮನೆಗೆ ಬಂದಿದ್ದೀವಿ. ಅವ್ರ ಮನೆ ತುಂಬ ಚೆನ್ನಾಗಿದೆ, ಒಂಥರ ವಿಂಟೇಜ್ ಲುಕ್ಕಲ್ಲಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಆ ಮನೆಯನ್ನು ತೋರಿಸೋವಂತಹ ಒಂದು ಪ್ರಯತ್ನ ಇದು. ನೋಡಿ, ಮನೆ ಹೆಸರಲ್ಲಿ ಒಂದು ಸ್ವಲ್ಪ ಅವಾಗಲೇ ತುಂಬ ಹಿಂದೆನೇ ತುಂಬ ಕ್ರಿಯೇಟಿವ್ ಮಾಡಿದ್ದಾರೆ. ಪದ್ಮ ಅವ್ರ ವೈಫ್ ಹೆಸರು, ಶರತ್ ಮತ್ತು ಭರತ್ ಅವರ ಮಕ್ಕಳ ಹೆಸರು, ಚಂದ್ರು ಸರ್ ಹೆಸರು ಇಲ್ಲಿದೆ. ಮನೆ ನೋಡಿ, ನಮ್ಮನೆ ಸುಮ್ಮನೆ. ಮನೆ ಒಳಗಡೆ ಹೋಗೋಣ, ಸರ್ ಇದ್ದಾರೆ, ಮಾತಾಡ್ಸೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ಬನ್ನಿ ಸರ್. ಯಾವಾಗಲೂ ಸ್ಪಾಟ್ ಲೈಟಲ್ಲಿ ಇರ್ಬೇಕು ಸರ್ ನೀವು. ಲೈಟಲ್ಲಿ ಇರ್ತೀನಿ, ಸ್ಪಾಟ್ ಗೊತ್ತಿಲ್ಲ. ಇವರು ಮುಖ್ಯಮಂತ್ರಿ ಚಂದ್ರು ಅಂತ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇತ್ತೀಚೆಗೆ ಪದಾರ್ಪಣೆ ಮಾಡಿರೋ ಹೊಸ ಕಲಾವಿದರು. ಹೊಸ ಕಲಾವಿದರನ್ನ ಬೆಳೆಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಇನ್ನೂ ಒಂದೆರಡು ಮಾತಾಡಿದ್ರೆ ಹಿಂಗೆ ಪಟ್ಟಂತ ಹೊಡೆದು ಬಿಡ್ತಾರೆ ಹಿಂಗೆ. ನನಗೆ ಇವರಲ್ಲಿ ತುಂಬ ಇಷ್ಟವಾದ ವಿಚಾರ ಏನಂದ್ರೆ, ಇವರು ತೆರೆ ಮೇಲೆ ಮಾತ್ರ ನಟಿಸ್ತಾರೆ, ತೆರೆ ಹೊರಗಡೆ ನಟಿಸಲ್ಲ ಅಲ್ವಾ ಸರ್? ಬೇಕಾಗಿಲ್ಲ, ಪೇಮೆಂಟ್ ಇಲ್ವಲ್ಲ. ಮನೆ ಎಷ್ಟು ವರ್ಷ ಆಯ್ತು ಸರ್ ಕಟ್ಟಿ ಇದು? 2004. ಹಾ. 22 ವರ್ಷ ಆಯ್ತು. ಯಾರು ಸರ್ ಇಂಜಿನಿಯರ್ ಇದಕ್ಕೆ? ತೇಜಸ್ವಿ ಅಂತ ಅವರು ಹಾ. ರೆಗ್ಯುಲರ್ ದೊಡ್ಡ ಬಿಲ್ಡಿಂಗ್ನೆಲ್ಲ ಮಾಡ್ತಿದ್ರು. ಹಾ. ಅವರು ನನಗೆ ಇನ್ನೊಬ್ಬ ಇಂಜಿನಿಯರ್ ನಾಟಕದವ್ರು ಇದ್ರು. ಹಾ. ಕಟ್ಸ್ಬೇಕು ಅಂದಾಗ, ಸರ್ ಮನೆ ಡಿಸೈನ್ ಒಳ್ಳೆ ಏಸ್ಥೆಟಿಕ್ ಸೆನ್ಸ್ ಇದೆ, ಅವ್ರನ್ನ ಪರಸ್ಪರ ಚೇಂಜ್ ಮಾಡಿ ಮನೆಗೆ ಕ್ಲೋಸ್ ಆಗೋದ್ರು. ಆಮೇಲೆ ಅವ್ರಿಗೆ ಹೇಳಿದೆ, ನಮ್ಮನ್ನ ಮನೆ ಅಂತ ಕಟ್ಸ್ಬೇಡಿ, ತುಂಬ ಪ್ರೀತಿಸ್ತಿದ್ದೀವಿ ಮನೇನ, ಅದಕ್ಕೆ ಭಾಳ ವ್ಯಾಲ್ಯೂ ಕೊಟ್ಟು ನೀವು ಸ್ವಲ್ಪ ಕೆಲಸ ಮಾಡೋದು, ಪ್ರೀತಿಯಿಂದ ಬಂದು 10-12 ಸತಿ ಬರ್ದಾಕಿ ನಮ್ಗೆ ಹಿಂಗೆ ಬೇಕು ಅಂತ ಹಠ. ಬಾಸ್ದು ಬೇರೆ ಸ್ವಲ್ಪ ನಮ್ಮ ಶ್ರೀಮತಿ, ಇದೆಲ್ಲ ಸೇರಿಸಿ ಈ ಲೆವೆಲ್ಗೆ ಕಟ್ಸ್ಬೇಕು ಅಷ್ಟು. ನಂಗೆ ನಿಮ್ಮ ಹುಡುಗ ಭಾಳ ಇಷ್ಟ ಸರ್. ಬಾರ ಅನಂತು ಅಂತ. ಎಷ್ಟು ವರ್ಷ ಆಯ್ತು ಸರ್ ಜೊತೆ ಸೇರಿ? 1 ವರ್ಷ ಆಯ್ತಾ? ಹೆಂಗಿದೆ ಕೆಲಸ? ಸಂಬಳ ಆನ್ ಟೈಮ್ ಕೊಡ್ತಾರಾ? ಮುಂಚೆನೆ ಬಂದ್ಬಿಡ್ತಾರೆ ಇದೆಯಾ ಸರ್? ಅವ್ನಿಗೆ ಯಾವಾಗ ಬೇಕೋ ಅವಾಗ ಕೊಡ್ತೀವಿ. ಹೌದಾ? ನನ್ನೊಂದೆರಡು EMI ಇದೆ, ಕಟ್ತೀರಾ ಸರ್? ಇಲ್ಲ, ಅದು ಸ್ವಲ್ಪ ಹಾ. ನಾನು ತುಂಬಾ ಬುದ್ಧಿವಂತನ ಕರ್ಕೊಳ್ಳಲ್ಲ, ನನ್ನ ಲೆವೆಲ್ಗೆ ಇರೋರು ಮಾತ್ರ ಕರ್ಕೊತೀನಿ. ಬೇಸಿಕಲಿ ಚಾಲಕ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಚಿಕ್ಕ ಹುಡುಗ, ಯಾವುದು ಹ್ಯಾಬಿಟ್ಸ್ ಇಲ್ಲ. ಒಂದೇ ಒಂದು ಫೋನ್ ಯಾವಾಗಲೂ ಮಾತಾಡೋ ಅಭ್ಯಾಸ ಇದೆ. ಅದು ಅವ್ರ ಅಮ್ಮನಿಗೆ ಜಾಸ್ತಿ ಮಾಡ್ತಾನೆ ಇರ್ತದ್ದು. ಅದರಿಂದ ನಮ್ಮ ಮನೆ ಕೆಲಸ, ಮಕ್ಕಳ ಕೆಲಸ ಎಲ್ಲನೂ ಒಟ್ಟಿಗೆ ಮಾಡ್ಕೊಂಡು. ಸೂಪರ್ ಸರ್, ಒಳ್ಳೇದಾಗ್ಲಪ್ಪ ನಿಂಗೆ. ಮದುವೆ ಆದ್ಮೇಲೆ ಮಕ್ಕಳಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಸರ್, ಮನೆ ನೋಡೋಣ. ಬಾಗ್ಲೇ ವಿಶೇಷವಾಗಿದೆ. ಓಹೋ, ಇದಾ ಬಹಳ ದೊಡ್ಡ ಬಾಗಿಲಲ್ವಾ? ತುಂಬಾ height ಮನೆಗೆ ಸಾಮಾನ್ಯವಾಗಿ ಇಡಿಸಲ್ಲ, ಹಾ. ಆದ್ರೆ ನಮ್ಮನೆ ಇನ್ನೂ ದೊಡ್ಡದಾಗಿ ಕಾಣಿಸ್ಲಿ ಅಂತ, ಕಟ್ಸಿರೋದಕ್ಕಿಂತ ದೊಡ್ಡದಾಗಿ ಕಾಣಿಸ್ಲಿ ಅಂತ ಮನೇನೆ ಹಿಂಗಿಟ್ಟವ್ರು, ಒಳಗೆ ಹೆಂಗಿದೆಯೋ ಅನ್ನೋ ತರ ಗುಮಾನಿ ಬರುತ್ತೆ ಅಂತ. ಅದಕ್ಕಿಂತ ಹೆಚ್ಚು ನನ್ನ ಮಕ್ಕಳಿಬ್ರು, ಒಬ್ರು 6 ಅಡಿ 4 ಇಂಚು, ಒಬ್ಬ 6 ಅಡಿ 1 ಇಂಚು, ನಿಮ್ಮ ಹಾಗೇನೆ. ಅದು ಒಂದು ಉದ್ದೇಶನೂ ಇಟ್ಕೊಂಡೆ. ಆಮೇಲೆ ಬಹಳ ಯಾರು ಹೇಳ್ತಿರು, ವಿಶಾಲವಾಗಿ ಬಾಗಿಲಿದ್ರೆ ಒಂದು ಖುಷಿ ಸಿಗುತ್ತೆ, ಮನಸ್ಸಿನ ನೆಮ್ಮದಿ. ಏನು ವುಡ್ ಸರ್ ಇದು? ಇದು ಟೀಕ್. ಓ ನೈಸ್. ಇದು ಮೇನ್ ಡೋರು, ಹಾ. ಇದು ಪೂರ್ವ, ಹಾ. ಇದು ಉತ್ತರ, ದಕ್ಷಿಣ. ಅದು ಒಳ್ಳೆ ದಿಕ್ಕು ಅಂತ. ಇದು ಮನೆ ಕಟ್ಟಿದಾಗ್ಲೇ ಇದೇ ಟೀ ಕುಡ್ ಬಾಗ್ಲೇ ಇಟ್ಬಿಟ್ಟಿರ ಅಥವಾ ಇತ್ತೀಚೆಗೆ ಚೇಂಜ್ ಮಾಡಿದ್ರ? ಅವತ್ತಿನಿಂದ ಇನ್ನೇನೂ ಚೇಂಜ್ ಮಾಡಿಲ್ಲ. ಹಾ. ಇಲ್ಲೊಂದು ಬಾಗಿಲು ನೋಡಿ, ಅದೇ ಸ್ಟೈಲ್ನಲ್ಲಿ. ಹಾ, ಹಾ. ಅವನ್ನೆಲ್ಲ ನೋಡಿ ಆಂಟಿಕ್ಸ್ ತರ ಇದಾವೆ. ಹಾ, ಹಾ, ಹಾ. ಅದೆಲ್ಲ ಬಾಗಿಲುಗಳು ಹಾ. ಹಾಗೇನೆ ಹ್ಮ್. ಸಾಲಿಡ್ಡೇ ಮಾಡಿಸ್ತೇವೆ. ಒಂದು ಬಂದೋಬಸ್ತು, ಹಾ. ಎರಡನೇದು ಬ್ಯೂಟಿನೂ ಇರ್ಬೇಕಲ್ಲ ಮನೆಗೆ ನಾವು ನೋಡಿದ್ರೆ ಖುಷಿ ಸಿಗ್ಬೇಕಲ್ಲ. Correct, correct. ಇದು ಒಂದು ಆಫೀಸ್ ರೂಮ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ. ಹಾ, ಹಾ. ಈ ಕವಿಯಿಂದ ಬಂದು ಹಿಂಗೆ ಮಾತಾಡ್ಕೊಂಡು ಕೆಲವರು ಹೋಗ್ಬೋದು, ಹಾ, ಹಾ. ಅದರಿಂದ ಒಳಗೂ ಹೋಗುತ್ತೆ. Okay. ಇದು ಒಳಗಡೆ, ಇದು ಬಾಗಿಲು. ಇಲ್ಲಿ ನಮಗೆ ಕಾರ್ ನಿಂತ್ಕೋಬಹುದು, ಆ ಕಡೆ ಕಾರ್ ನಿಂತ್ಕೋಬಹುದು. 50/80. ಬನ್ನಿ ಸರ್, ಒಳಗಡೆ ಅವನು. ಬನ್ನಿ. ಈ ಕಡೆ ಒಂದು ರೂಮ್ ಇದೆ, ಅದು ಕೂತ್ಕೊಂಡು ಮಾತಾಡಕ್ಕೆ ಇದಕ್ಕೆಲ್ಲ ಅಲ್ಲಿಂದಲೂ ಬರ್ಬೋದು. ಈ ರೂಮ್ ಎಷ್ಟು ವಿಶೇಷವಾದ ರೂಮ್, ಯಾರಿಗೆ ಅಂತ ನೋಡಿ. ಅದು
No comments. No comments. ಅಂದ್ರೆ ವಿಪರೀತ ಗಲೀಜಾಗಿ ಇಲ್ಲಿ ಬಿಸಾಕ್ತಿವಿ, ಆಮೇಲೆ ವಾಸನೆ ಬರ್ತವೆ. ವಾಸನೆಗೆ ಗಾಳಿ ಆಡ್ಲಿ ಅಂತ ಇದು ಒಂದು ಇದಕ್ಕೆ ನೀವೇ ಇಂಜಿನಿಯರ್ ಸರ್? ಇದಕ್ಕೆ ನಾವು ಹೇಳಿದ್ದವ್ರು ಇಂಜಿನಿಯರ್ಗೆ. ಇದು ಎಲ್ಲವೂ ಸಿಕ್ಕೊಟ್ಟು ಮನೆ ಬಾಗಿಲ್ದು ಕಾರ್ದು ಇಲ್ಲಿ ಕೂತ್ಕೊಂಡು ಶೂಗಿ ಕಟ್ಕೊಳಕ್ಕೆ, ಸ್ಯಾಕ್ಸ್ ಹಾಕೊಳಕ್ಕೆ ಇಲ್ಲಿ ಜಾಗ. ಇದು ಡೋರ್ ಹಾಕ್ತೀನಿ ಅಂತ ಇಟ್ಕೊಳ್ಳಿ. ಸರ್ ಇದು ಡೋರ್ ಇಂದನೂ ಈ ತರ ಡಿಸೈನ್ ಮಾಡಿಸ್ತೀರಾ? ಮನೆ ಆಚೆಯಿಂದ ನೋಡೋರು ನೀವು, ಮನೆ ಒಳಗೆ ಕೂತ್ಕೊಂಡು ನೋಡೋರು ನಾವು. ಅಲ್ಲೆಲ್ಲ ಕೂತ್ಕೊಂಡ್ರೆ ಕಾಣಿಸ್ತದೆ. ಅದು ಗಲೀಜಾಗಿರ್ಬೋದು, ಬ್ಯೂಟಿ ಆಗಿರ್ಬೇಕು, ಆಕರ್ಷಣೀಯವಾಗಿರ್ಬೇಕು ಅಂತ, ಬಂದೋಬಸ್ತು ಇರ್ಬೇಕು ಅಂತ. ಇಲ್ಲಿ ವಿಶೇಷವಾದದ್ದು ಇದೆ ನೋಡಿ, ಕಿಂಡಿ ಕ್ಲೋಸ್ ಮಾಡಿ ಲಾಕು ಇದೆ. ಆದ್ರೆ ಇದು ತೆಗೆದ್ರೆ ಜಾಲರ ಇದೆ, ಏನೂ ಬರಲ್ಲ. ಆ ಕಡೆಯಿಂದ ಜಾಲರ ತೆಗಿಯಕ್ಕಾಗಲ್ಲ, ಈ ಕಡೆಯಿಂದ ತಳ್ಬೋದು, ಆ ಕಡೆಯಿಂದ ಲಾಕ್ ಆಗತ್ತೆ. ಇಲ್ಲಿಂದ ಬಾಗಿಲು ಕಾಣಿಸುತ್ತೆ ನೋಡಿ. ಇದು ಹಾಲು. ನನಗೆ ತೊಟ್ಟಿ ಮನೆ ಅಂತಾರ ಹೇಳ್ತೀನಿ ಕಾರಣ. ಮನೇನ ರೂಮು ಇವಕ್ಕೆಲ್ಲ ಬಾಗಿಲಿಡೋಣ, ಇಡೀ ಮನೆ ಒಂದು ವಿಶಾಲವಾಗಿ ಕಾಣಿಸ್ಲಿ, ಎಲ್ಲಿ ಕೂತ್ರು ಎಲ್ಲವೂ ಕಾಣೋ ತರ ಇರ್ಬೇಕು ಅಂತ ಮಾಡಿ ಹಾಲು, ತೊಟ್ಟಿ, ಅಲ್ಲಿ ಕೂತ್ಕೊಳ್ಳಕ್ಕೆ, ಇಲ್ಲಿ ಸಿಟ್ ಔಟು, ಅಡಿಗೆ ಮನೆ ಓಪನ್ನು, ದೇವ್ರ ಮನೆ ಓಪನ್ನು. ಇಲ್ಲಿ ದೇವ್ರ ಮನೆ ಇದೆ. ಇದೆಲ್ಲ ಕಲ್ಲು ಉಪಯೋಗಿಸಿದ್ದೀವಿ. 3 ಐಟಮ್ಸ್ ಉಪಯೋಗಿಸಿರೋದು. ಒಂದು ಕಲ್ಲು, ಒಂದು ಈ ಕಲ್ಲು, ಇನ್ನೊಂದು ಕ್ರೀಮ್ ಬಣ್ಣ, ಬಿಟ್ರೆ ಇನ್ನೇನು ಇಲ್ಲ. ಈ ಕಂಬ ಎಲ್ಲ ಎಲ್ಲಿ ತಂದಿದ್ದು ಸರ್? ಸರ್ ಇದು ನಾವು ಮಾಡಿಸಿದ್ದಲ್ಲ, ಯಾವುದೋ ಮನೆ ಒಳಗೆ ಹೊಸ್ದಾಗಿ ಕಟ್ಟಾಗಿ ಬೀಳಿಸ್ಬಿಟ್ಟಿದ್ರು ಮನೆ, ಹಳೆ ಮನೆನ. ಅವ್ರು ವೇಸ್ಟ್ ಅಂತ ಬಿಸಾಕಿದ್ರು. ಅದಕ್ಕೆ ಒಂದು ರೇಟ್ ಕೊಟ್ಟು ಫಿಕ್ಸ್ ಮಾಡ್ಕೊಂಡು ತಗೊಂಡು ಬಂದು, ವಾಸ್ತುಗೋಸ್ಕರ ಎತ್ತರ ಇರ್ಬೇಕು ಈ ಮೂಲೆ ಅಂದ್ರು, ಇದನ್ನ ಮಾಡಿದ್ದೀವಿ. ಎತ್ತರ ನೀವು ವಾಸ್ತು ಎಲ್ಲ ನಂಬ್ತೀರಾ ಸರ್? ಮನೆಯವ್ರು ನಂಬಿದ್ಮೇಲೆ ನಾವು ನಂಬಲೇಬೇಕು, ಅನಿವಾರ್ಯ. ಇದು ದೇವ್ರ ಮನೆ. ಸರ್ ದೇವ್ರ ಮನೆಯಲ್ಲಿ ಕನ್ನಡಿ ಇಟ್ಟಿದಿರಲ್ಲ, ಏನು ಸರ್ ಉದ್ದೇಶ? ದೇವ್ರು ಮುಖ ನೋಡ್ಕೊಂಡ್ಲಿ ನೀಟಾಗಿದ್ದೀನೋ ಇಲ್ವೋ ಅಂತ ಅಲ್ಲೊಂದು ಕನ್ನಡಿ ಇದೆ. ಆ ಕನ್ನಡಿಲಿ ಈ ಕನ್ನಡಿ ಕಾಣಿಸಂಗೆ. ಆಮೇಲೆ ಈ ದೇವ್ರ ಮನೆ ಇನ್ನೂ ಉದೂಕಿದೆ ಅಂತ ಕಾಣಿಸ್ಲಿ ಅಂತ ಅಲ್ಲಿ ಕನ್ನಡಿ ಇಟ್ಟಿದ್ದೀವಿ. ಈ ದೇವ್ರ ಮುಖ ಕಾಣಿಸುತ್ತೆ ಅಲ್ಲಿ. ಇಲ್ಲಿ ಯಕ್ಷಗಾನ ಮಾಡಿಸಿದ್ದೀವಿ, ತಾಳಮದ್ದಳೆ ಮಾಡಿಸಿದ್ದೀವಿ, ಮ್ಯೂಸಿಕ್ ಸಂಗೀತ ಮಾಡಿಸಿದ್ವಿ, ಸಣ್ಣ ನಾಟಕ ಮಾಡಿಸಿದ್ವಿ, ಏಕಪಾತ್ರ ಅಭಿನಯ. 100-120 ಜನ ಕೂತ್ಕೋತಾರೆ. ಎಲ್ಲಿ ಅಂದ್ರೆ ಅಲ್ಲಿ ಚೇರ್ ಹಾಕಲ್ಲ, ಅವ್ರ ಇಷ್ಟ ಬಂದಂಗೆ ಕುಂತ್ಕೊಂಡ್ಬಿಡೋದು. ಇದು ನೋಡಿ, ಇದೊಂದು ಸಿಟ್ ಔಟ್. ಇಲ್ಲಿ ಇದ್ರ ಹಿಂದ್ಗಡೆ ಇನ್ನೊಂದಿದೆ, ಗಮನಿಸಿಲ್ಲ ನೀವು? ಆ ಕಡೆ ಹೇಳಿ, ಇಲ್ಲೊಂದು ಗೋಡೆ ಇದೆ, ಅದು ಹಂಪಿ ಸ್ಟ್ರಕ್ಚರ್ ಇದೆ. ಅಂದ್ರೆ ನಿಮ್ ಮನೆಗೆ ಬಂದ್ರೆ ಇನ್ನೂ ಮನೆ ಎಷ್ಟೋ ದೂರ ಇದೆ ಅನ್ನೋ ತರ ಕಾಣಿಸುತ್ತೆ. ಆ ಥರದ್ದು ಇವೆಲ್ಲ ಆರ್ಡಿನರಿ ಲೈಟ್, ಸುಮ್ಮನೆ ಸ್ಪಾಟ್ ಲೈಟ್ ಮಾಡಿದೀವಿ. ಇದು ಇದು ಇದ್ರದ್ದು ಮಧುಕೇಶ್ವರ ದೇವಾಲಯ. ಈ ಮನೇಲಿ ಇದೊಂದೇ ಫೋಟೋ, ಯಾರ್ದು ಫೋಟೋ ಹಾಕಿಲ್ಲ. ಹೌದು, ನಾನು ನೋಡಿದೆ. ಗೋಡೆ ತೂತ್ ಮಾಡೋದು ಬೇಡ, ಗಲೀಜ್ ಮಾಡೋದು ಬೇಡ. ಆಮೇಲೆ ನಮ್ಮ ಫೋಟೋ ಅಗತ್ಯ ಏನಿದೆ ಆಮೇಲೆ ಹಾಕೊಂಡ್ಲಿ ಯಾರು ಬೇಕಾದ್ರೆ ಅಂತ ಅಷ್ಟೇ. ನಮ್ಮ ತಂದೆ ತಾಯಿದು ಹೊರಗಡೆ ಅಲ್ಲಿ ಹಾಕಿದ್ದೀನಿ. ಇದು ಗಂಟೆ ಗೊತ್ತಲ್ಲ, ಮೇಲ್ಗಡೆ ಅವ್ರು ಯಾರನ್ನ ಕರಿಬೇಕಾದ್ರೆ ಹಿಂಗೆ ಹೊಡೆದ್ರೆ ಮೇಲ್ಗಡೆ ಇರೋರು ಬರ್ತಾರೆ, ಸೌಂಡ್ ಆಗುತ್ತೆ. ಇದು ಓಪನ್ ಇದೆಯಲ್ಲ, ತೊಟ್ಟಿ ಮನೆ ಅಂದ್ರಲ್ಲ, ಇದು ತೊಟ್ಟಿ ಮನೆ ಖುಷಿಗೆ ಮಾಡಿಸಿದ್ದು. ನಮ್ಮ ಹಳ್ಳಿ ಕಡೆ ಎಲ್ಲ ಇತ್ತಲ್ಲ, ಆ ದೃಷ್ಟಿಯಿಂದ ಇದು ಓಪನ್ ಟು ಸ್ಕೈ. ಗ್ರಿಲ್ ಹಾಕಿ ಮೆಸ್ ಹಾಕ್ಬಿಟ್ಟಿದ್ದೀವಿ. ಮಳೆ ಬರುತ್ತೆ, ಗಾಳಿ ಬರುತ್ತೆ, ಬಿಸಿಲು ಬರುತ್ತೆ, ಧೂಳು ಬರುತ್ತೆ, ಮನೇಲಿ ಬೈಸ್ಕೊಳ್ಳೋದು ಆಗುತ್ತೆ. ಇದಿಷ್ಟು ಇನ್ನ ಗಂಟೆಗಳ ತರ ಸುಮ್ಮನೆ ಕಟ್ಟಿದ್ದೀವಿ ಅಷ್ಟೇ. ಸೂಪರ್. ಈ ವಾಲ್ ಕ್ಲಾತ್ ನಲ್ಲಿ ಒಂದು ವಿಶೇಷ ಇದೆ, ನಮ್ಮ ಕುಟುಂಬನೇ ಇದೆ, ನೋಡ್ಬೋದು ನೀವು. ಹೆಂಗೆ ಸರ್ ಇದು ನಿಮ್ಮ ಕುಟುಂಬ? ಹೀಗೆ ನೋಡ್ತಾ ಇದ್ದೀರಲ್ವಾ, ದೊಡ್ಡದು ವಾಲ್ ಕ್ಲಾಕ್, ಪೆಂಡುಲಮ್ ಇದೆ ಅದಕ್ಕೆ. ಇಲ್ಲಿಂದ ನಡ್ಕೊಂಡು ಹೋಗೋ ನಮ್ಮ ಪಾದಗಳು, ನಾವು ಹೆಂಗೆ ನಡೆದು ಬಂದ ದಾರಿ ನಡ್ಕೊಂಡು ಬಂದು. ಇದು ಹಳೆಯ ಕಾಲದ ಗಡಿಯಾರ ಗೊತ್ತಿರ್ಬೋದು, ಮರಳು ತುಂಬಿಟ್ಟು ಇಷ್ಟು ಒಂದು ಗಂಟೆಗೆ ಇಷ್ಟು ಹೋಗುತ್ತೆ ಅಂತ ಲೆಕ್ಕ ಹಾಕ್ತಾರೆ. ಆ ಥರ ಕಾಲ ಕಳ್ಕೊಂಡು ಬಂದ ಸರ್ಟನ್ ಏಜ್ ನಡ್ಕೊಂಡು ಹೋದು. ಅಲ್ಲಿ ಹೋದ್ಮೇಲೆ ರಂಗಭೂಮಿಗೆ ಪರಿಚಯ ಆಯಿತು. ರಂಗಭೂಮಿ ಅದು ರಂಗಭೂಮಿ. ಅದನ್ನ ನಡ್ಕೊಂಡು ಬಂದು ಪಿಕ್ಚರು, ಟಿವಿ, ಕ್ಲಾಪು, ಬೋರ್ಡು, ಅದು ಆ ಬಣ್ಣ ಆಯಿತು. ಅಲ್ಲಿಂದ ನಡ್ಕೊಂಡು ಪಾರ್ಲಿಮೆಂಟ್, ರಾಜಕಾರಣಕ್ಕೆ ಹೋದ. ಇನ್ನು ಎಂಡ್ ಆಯಿತು. ಹಂಗೆ ಓಡಾಡ್ತಾನೆ ಇದ್ವಿ ಇಷ್ಟರಲ್ಲಿ. ಸುಮ್ಮನೆ ನಾನು ಬಣ್ಣ ಕಟ್ಟಿದ್ದೀನಿ, ನಾವು ಗಂಡ ಹೆಂಡತಿ ಇಬ್ರು, ಇದು ನನ್ನ ಮಕ್ಕಳಿಬ್ರು. ನಾನು ಇದು ಕಟ್ಟಿದಾಗ ಅವ್ರು ಇನ್ನೂ ಯಾವುದೂ ಕೆಲಸಕ್ಕೆ ಸೇರಿಲ್ದೇ ಇರೋದ್ರಿಂದ ಸುಮ್ಮನೆ ನಿಂತ್ಕೊಂಡವ್ರೆ, ವೇಸ್ಟ್ ಆಗಿ ಅನ್ನೋ ಥರ ತೋರಿಸಿದ್ದಾರೆ. ಇಷ್ಟು ಇದು ವುಡನ್ ಬಿರೋ ಇಲ್ಲ. ಇದಕ್ಕೂ ನೀವೇ ಇಂಜಿನಿಯರ್ ಅನ್ಸುತ್ತೆ ನಂಗೆ ನೋಡಿದ್ರೆ. ಅಂದರೆ ಕೂತೆಲ್ಲ ಮಾತು ನೋಡಿ, ಅಲ್ಲೂ ಕಾಣಿಸುತ್ತೆ, ಆ ಕಡೆ ತಿರುಗಿಸ್ಕೊಂಡು ಮಿರರ್ ಕಾಣುತ್ತೆ. ಆ ಮಿರರಲ್ಲೂ ಕೂಡ ನಾವು ಅದು ಡೆಪ್ತು ಕಾಣಿಸುತ್ತೆ ಮನೆ, ನಾವು ಕಾಣಿಸ್ತೀವಿ. ಮನೇನು ಇನ್ನೂ ಅಷ್ಟಿದೆ ಥರ ಆಗುತ್ತಲ್ಲ. ಅದ್ ಮಾಡಿದ್ಮೇಲೆ ಇದು ಮಿರರ್ ಆಗ್ತಾವ. ಮಿರರ್ದು ಮನೆ ಇನ್ನೂ ದೊಡ್ಡದಾಗಿದೆ ಅನ್ನೋ ಥರ. ಅಲ್ಲೆಲ್ಲ ಕೂತ್ಕೊಂಡ್ರೆ ಏನಪ್ಪ ಅದು ಹಾಲಿದೆ ಹಂಗಿದೆ ಅನ್ನೋ ಥರ. ಇದಕ್ಕೂ ನೀವೇ ಇಂಜಿನಿಯರ್?
ನಾವೇಂದ್ರೆ ನಾವು ಮನೆಯವರೆಲ್ಲರೂ ಸೇರ್ಕೊಂಡು ಮಾಡಿದ್ವಿ. ಆದ್ರೂ ಸುಮಾರು ಕಡೆ ದುಡ್ಡು ಉಳಿಸ್ಬಿಟ್ಟಿದ್ದೀರಾ ಸರ್ ನೀವೇ ಪ್ಲಾನ್ ಮಾಡ್ಬಿಟ್ಟು ಇಂಜಿನಿಯರ್ಗೆಲ್ಲ ದುಡ್ಡು ಇಲ್ಲಿ ಕೊಡಿ. ಸಣ್ಣ ಪುಟ್ಟ ಐಟಮ್ಸ್ ಇಟ್ಕೊಳಕ್ಕೆ ಹಾ. ಪ್ಲಾನ್ ಮಾಡಿದ್ರೆ ಅದು ಇಟ್ಟಿರೋದು ಅಷ್ಟೇ. ಹ್ಮ್. ಈಗ ಹ್ಮ್. ಇದು ಉಯ್ಯಾಲೆ ಹ್ಮ್. ಮಾಡಿಸಿದ್ದು ಈ ಮನೆಗೆ ಬ್ಯೂಟಿ ಇರಲಿ ಅಂತ. ಹಾ. ಆಮೇಲೆ ಸಂದರ್ಭ ಕೂತ್ಕೊಂಡು ಈಗ ಮೇಯ್ನ್ ಆಗ್ಬಿಟ್ಟಿದೆ ಇದು ಆಬ್ಜೆಕ್ಟ್. ಇದು ಬಂದವ್ರಿಗೆಲ್ಲ ಇದೇ ಇಂಪಾರ್ಟೆಂಟು. ಹ್ಮ್. ಇಲ್ಲೇ ಕೂತ್ಕೊಳ್ತಾರೆ. ಶ್ರೀಮತಿಯವರಂತೂ ಖಾಲಿ ಇದ್ದಾಗೆಲ್ಲ ಇಲ್ಲೇ ಇರ್ತಾರೆ ಹೋ ಹೋ ಹೋ. ಉಯ್ಯಾಲೆ ಆಡ್ಕೊಂಡು. ಅವ್ರು ನೀವು ಮಾತಾಡ್ದಂಗೆ ಖಾಲಿನೇ ಕೂತಿಲ್ಲ ಅವರು. ಖಾಲಿಸದೇ ಇಲ್ಲ. ಇಲ್ಲ ನಮ್ಮನೆಯವ್ರು ಎಲ್ರಿಗೂ ಇದಿಷ್ಟ. ಇವ್ರು ಮಲ್ಕೊಂತಾರೆ ಎಷ್ಟು ಬೇಕಾದ್ರೆ, ನಾನು ಮಲ್ಕೊಂತೀನಿ. ಮತ್ತೆ ಚಂದ ಕಾಣಿಸುತ್ತೆ. ಬೇಡ ಅಂದ್ರೆ ಫಂಕ್ಷನ್ ಮಾಡುವಾಗ ಇದು ತೆಗೆದು ಬಿಡ್ಬೋದು. ತೆಗೆದು ಬಿಟ್ರೆ ಇದನ್ನ ಮೇಲೆ ಸಿಗಿಸ್ಬಿಟ್ರೆ ಕೂತ್ಕೋಬಹುದು. ಕೂತ್ಕೊಳ್ಳಿ ಸರ್, ಒಂದ್ಸಲಿ ಕೂತ್ಕೊಂಡ್ರೆ ಚಂದ. ಅದೇ ಆನಂದವಾಗಿ ಕೂತ್ಕೊಳ್ಳೋಣ. ಅದಕ್ಕೆ ಬರೀ ಪುಟ್ಟಿ ಕೂತ್ಕೊ ಬರೋಣ. ಆಹಾ ಎಲ್ಲ ತುಳ್ಕಂತ್ರೆ. ನೋಡಿ ಹಿಂಗೆ. ಆಹಾ ಓ ಬರೀ ಅಲ್ಲಿಗೆ ಇತ್ತಲ್ಲ ಅದು ಒತ್ತುತ್ತೆ ಅಂದ್ಬಿಟ್ಟು ಮಾಡಿಸ್ಕೊಂಡಿದ್ದು. ಈಗ ದಿಂಬು ಹಾಕ್ಸ್ಬಿಟ್ಟು ಫಸ್ಟ್ ಕ್ಲಾಸ್ ನಿದ್ದೆ ಮಾಡ್ಬೋದು. ಆಮೇಲೆ ಮಧ್ಯಾಹ್ನದ ಹೊತ್ತು ಮಾಡೋದೇ ಇಲ್ಲಿ ಕೆಲವು ಟೈಮ್. ಯಾವಾಗ ಫ್ರೀ ಇರ್ತದೋ ಮನೆ ಒಳಗೆ ಇರ್ತೀವೋ. ಇಲ್ಲ ನಿಮ್ಗೊಂದ್ಸಲಿ ಉಯ್ಯಾಲೆ ಆಡ್ಸಿದ್ದೀನಿ ನಾನು ಅಂತ ಹೇಳ್ಕೊಬೋದು ಸರ್. ಮಾಡಿಸಿ ಜನಕ್ಕೆ ಅಪಾಯಿಂಟ್ ಮಾಡ್ಕೊಂಡಿದ್ದೆ ಅಂತ ಹೇಳ್ತೀನಿ ನಾನು. ಹೇಳಿ ಸರ್. ಓಕೆ. ನಮ್ಮ ಮನೇಲಿ, ನಮ್ಮ ಅಜ್ಜಿ ಮನೇಲಿ ಇದೆ ಸರ್. ನಮ್ಮ ಅಮ್ಮ ಅವರು ಹಳೆ ಕಾಲದಲ್ಲಿ ಬಹುತೇಕ ಹಳ್ಳಿಗಳಲ್ಲಿ ಯಾರ್ದಾದ್ರೂ ಒಂದು ಮನೇಲಿ ಇದ್ದೇ ಇರೋದು. ಸ್ವಲ್ಪ ಶ್ರೀಮಂತರಾಗಿರ್ಬೇಕು. ಪಾಳ್ಯ ಇದು ಜಮೀನ್ದಾರರು ಇಂಥವ್ರ ಮೇಲೆ ಆಚೆಗಡೆ. ನೀವು ತುಂಬಾ ಶ್ರೀಮಂತರ ಸರ್? ಅಂತ ಶ್ರೀಮಂತರೇನಿಲ್ಲ. ತುಂಬಾ ಒಂದು ನಮ್ಮ ಜಾತಿನೇ ಒಂದು ಹಿಂದುಳಿದ ಜಾತಿ, ಬ್ಯಾಕ್ವರ್ಡ್ ಅಂತೀವಲ್ಲ. ಬ್ಯಾಕ್ವರ್ಡ್ ಕಮ್ಯುನಿಟಿನಲ್ಲಿ ಆಕ್ವರ್ಡ್ ಪೊಸಿಷನ್ ಅಲ್ಲಿ ಇದ್ದೀವಿ. ಎಲ್ಲರೂ ಸಾವಿರಾರು ಗಟ್ಟಲೆ ಇದ್ರೆ ನಾವು 1 ಲಕ್ಷ ಗಟ್ಟಲೆ ಇದ್ದೀವಿ. ಕೆಲವು ಜಾಗದಲ್ಲಿ ಇದ್ದೀವಿ. ಆದ್ರೂ ನಮ್ಮಲ್ಲಿ ಇಬ್ರು MLA ಆಗಿದ್ದೀವಿ, ಸಿನಿಮಾ ನಟರಾಗಿದ್ದಾರೆ, ಇನ್ನು ಏನೇನೋ ಆಗಿದ್ದಾರೆ. ಅಲ್ಪಸಂಖ್ಯಾತರು. ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಸಂಖ್ಯಾತರು. ಅಲ್ಪಸಂಖ್ಯಾತರಲ್ಲೇ ಸಣ್ಣವರು, ಅದರಲ್ಲೂ ಸ್ವಲ್ಪ ಸಂಖ್ಯಾತರು. ಅದು ಕೆಳಗಡೆ ಇರೋವೇನು ಗೊತ್ತಾ, ನಾನು ನಮ್ಮ ಶ್ರೀಮತಿಯವರು ಯುರೋಪ್ ಕಂಟ್ರೀಸ್ ಟೂರ್ ಹೋದಾಗ ಸ್ವಿಟ್ಜರ್ಲೆಂಡ್ನಲ್ಲೋ ಎಲ್ಲೋ ಡ್ರಿಂಕ್ಸ್ ಬಾಟ್ಲ್ ಅವು ಕೊಂಡ್ಕೊಂಬಂದಿದ್ದು. ಈಗಿರೋ ಡ್ರಿಂಕ್ಸ್ ಅದು ಡ್ರಿಂಕ್ಸ್ ಅಲ್ಲ, ನಾವು ಕಲರ್ ಹಾಕಿಟ್ಟಿದೀವಿ. ಇಲ್ಲ ಅದೇ ಮಾಡಿಲ್ಲ. ಇದು ಡೈನಿಂಗ್ ಟೇಬಲ್ ಬಹಳ ಹಳೆದೇನೆ. ಚೇರ್ಗಳನ್ನು ಬಹಳ ಹಳೆವೆ. ಇತ್ತೀಚೆಗೆ ಯಾವುದು ಮಾಡಿಸಿದ್ದಿಲ್ಲ, ಅದು ಮಾಡಿಸಿದ್ದು. ಮೊದಲು ಮಲ್ಲೇಶ್ವರಂ ಅಲ್ಲಿ ಇದ್ರಿ ಅಲ್ವಾ ಸರ್ ನೀವು? ಬಾಡಿಗೆ 4-5 ಜಾಗದಲ್ಲಿ ಇದ್ದು ಇಲ್ಲಿಗೆ ಬಂದಿದ್ದು. ಮಲ್ಲೇಶ್ವರದಲ್ಲಿ 2 ಕಡೆ ಇದ್ದು, 3 ಕಡೆ 2 ಕಡೆ, ಶೇಷಾದ್ರಿಪುರಂ 1 ಕಡೆ, ಕತ್ರಿಗುಪ್ಪೆ ಏರಿಯಾದಲ್ಲಿ 1 ಕಡೆ. ಸೊ ಮನೆ ಅಷ್ಟೇ ಚೇಂಜ್ ಮಾಡಿರೋದು ನೀವು, ಮನೆಯವ್ರನ್ನ ಚೇಂಜ್ ಮಾಡಿಲ್ಲ? ಟ್ರೈ ಮಾಡಿದೆ, ಆಗ್ಲಿಲ್ಲ. ಇದು ನೋಡಿ ಸ್ವಲ್ಪ ಚಿಕ್ಕದೇನೆ. ಇಲ್ಲಿಂದ ಯುಟಿಲಿಟಿ ಇದೆ, ಹೆಡಿಗೆ ಬರ್ಬೋದು. ನೀವು ಯಾವ ತರ ಅಡುಗೆ ಮಾಡಿಕೊಟ್ಟಿದ್ದೀರಾ ಸರ್ ಮೇಡಮ್ಗೆ? ಏನು ಬರಲ್ಲ. ಈಗ ಇತ್ತೀಚಿನ ದಿನಗಳಲ್ಲಿ ಹಾಲು ಕಾಯಿಸ್ಕೊಂಡು ಡಿಕಾಕ್ಷನ್ಗೆ ಕಾಫಿ ಹಾಕೊಂಡು ಕುಡಿಯೋದು ಗೊತ್ತಿದೆ ಸ್ವಲ್ಪ. ಅದರಲ್ಲೂ ಮರ್ತೇನೋ ಬೈಸ್ಕೊಂತೀನಿ, ಚೆಲ್ಲಿದ್ದೀರಾ ಅಪ್ಪಲ್ಲಿದ್ದೀರಾ ಏನೋ ಅಂತ, ಅಷ್ಟು ಬಿಟ್ಟರೆ. ನೀವು ಹಿಂಗೆ ಅಡುಗೆ ಮನೆಗೆ ಬರೋರಂತ ಇವರು? ಅದೇ ನಾನು ಮೋಸ ಹೋಗಿದ್ದಂಗೆನೆ. ಫಸ್ಟ್ ಅನ್ಕೊಂಡಿದ್ದು, ನನ್ನ ಅಷ್ಟು ಸಿನಿಮಾ ಟಿವಿ ಎಲ್ಲ ನೋಡ್ತಾ ಇರ್ಲಿಲ್ಲ ಮುಂಚೆ. ಸೊ ನಾನು ಅನ್ಕೊಂಡಿದ್ದು ಸಿಹಿಕೈ ಚಂದ್ರು ಅವ್ರ ಮಗ ಇದ್ದಾರೆ, ಅವ್ರನ್ನ ನಾನು ನೋಡಕ್ ಹೋಗ್ತಾ ಇದ್ದೀನಿ. ಸೊ ಚೆನ್ನಾಗಿ ಅಡುಗೆ ಮಾಡಿಬಿಟ್ಟು ತಿನ್ಸ್ತಾರೆ ಅಂತ. ಇವ್ರು ನೋಡಿದ್ರೆ ನಾನೇ ಬಂದು ಇವ್ರಿಗೆ ಫುಲ್ ಮಾಡ್ಕೊಡ್ಬೇಕು. ಸಂತೋಷನ ಕರ್ಸಿದ್ದಾರೆ ಅಟ್ಲೀಸ್ಟ್ ವಾರಕ್ಕೊಂದ್ಸಲಿ. ನಿಮ್ಮ ಫ್ರೆಂಡ್ ಅಲ್ಲ ಅವ್ರು ಆಕ್ಚುಲಿ ನಂಗೆ ಮಾಡ್ಕೊಟ್ರು. US ಹೋದಾಗ 1 ವಾರ US ಅಲ್ಲಿ ಓಡಾಡ್ಬೇಕಾದ್ರೆ ಅವರೇ ಮಾಡಿದ ಅಡಿಗೆ ಎಲ್ಲ ನಮ್ಗೆಲ್ಲ ಆಸೆ ತೀರ್ಸ್ಕೊಂಡ್ಬಿಟ್ಟೆ. ಆಸೆ 1 ವಾರ ಫುಲ್. ಇವರು ರಾಗಿ ಇಡ್ಲಿ ಮಾಡೋದು ಸ್ಪೆಷಲ್, ಅದನ್ನ ಇಲ್ಲೇ ಕಲ್ತ್ಕೊಂಡು ಹೋಗಿದ್ದು ಚಂದ್ರು. ಓ ಹೌದಾ? ರಾಗಿ ಇಡ್ಲಿ ಮಾಡೋದನ್ನ. ಹಾಗಾಗಿ ಇವರು ಚೆನ್ನಾಗಿ ಕಲ್ತ್ಕೊಂಡ್ರೆ. ಮೋಸ ಹೋಗಿದಾರ ಪಾಪ ಅವರು. ಇದು ಪಾಪ ಏನು ಅದಕ್ಕೆ ಈಗ ನಾನು ಕಲ್ತು ಮಾಡಿಸ್ಬಿಟ್ರೆ ಸರಿ ಕ್ವಿಟ್ಸ್ ಆಗುತ್ತೆ. ಇದು ಮೆಟ್ಲತ್ತೀವಿ. ಇಲ್ಲೊಂದು ಆಚೆಗೆ ವರಾಂಡ ಇದೆ. ನಮ್ಮ ಮನೆ ಫ್ರಂಟ್ ಇದು. ಲೈಟ್ ಆರ್ಸಿದ್ರೆ ನಿಮಗೆ ಅದ್ ನೋಡ್ಬೋದು ನೀವು. ಅಲ್ಲಿ ಲೈಟ್ ಆರ್ಸೋದು ಅದು ಕಾಣಿಸುತ್ತೆ ನೋಡ್ರಪ್ಪ. ಲೈಟ್ ಆರ್ಸೋ ಅಲ್ಲಿ. ಇದು ಬೀದಿ. ನಮ್ಮ ಮನೆಗೆ ನೀವು ಬಂದಿದ್ದೀರಲ್ಲ ಆ ರೋಡು. ಓ ಸಖತ್ ಮಾಡ್ಸಿರ ಸರ್ ಇದು. ತೋರಿಸ್ತೀನಿ, ಹಾಕಿ ಲೈಟ್ ನೋಡಿ. ಇದೇನಾಗಿದೆ, ಗ್ಲಾಸ್ ಚೇಂಬರು ಕೂಡ ಮೆಸ್ಸು ಹಾಕ್ಬಿಟ್ಟಿದ್ದೀನಿ. ಏನು ಸೈಲೆಂಟ್ ಬೇಕು, ಗಾಳಿ ಬೇಕು ಅಂದಾಗ ಎಲ್ಲ ತೆಗೆದು ಬಿಡ್ಬೋದು. ಬೇಡ ಸೊಳ್ಳೆ ಬರ್ತವೆ ಅಂದರೆ ಅವರಿಗೆ ಗ್ಲಾಸ್ ತೆಗೆದ್ಬಿಟ್ಟು ಮೆಸ್ ಇಟ್ಕೋಬೋದು. ಜಾಕಾಯಿ ಪೆಟ್ಟಿ ಅಂತ ಹಳೆಯ ಕಾಲದಲ್ಲಿ ಮಾಡಿಸೋರು ಥಿಂಗ್ಸ್ಗಳು ಇಡಕ್ಕೆ. ಸ್ಟೋರ್ ರೂಮಾ ಸರ್ ಇದು?
ಇಲ್ಲ ಮೆಟ್ಲತ್ ಬರುವಾಗ ಇದೊಂದು ಜಾಗ ಇತ್ತು, ಹಾ ಏನಾದ್ರು ಇಡಕ್ಕಾಗತ್ತೆ ಅಂತ ಅಂದ್ಬಿಟ್ಟು ನಾನು ಇಟ್ಟು ಉದ್ದೇಶ ಮಾಡಿದ ಅವಾಗ ಹೆವಿ ಕುಡಿತಿದ್ದೆ, ಹಾ. ಬಾಟ್ಲ್ಗಳು ಇಡಕ್ಕೆ ಇದನ್ನ ಮಾಡ್ಕೊಂಡಿದ್ದೆ. ನಾನು ಇಟ್ಟು ಉದ್ದೇಶ ಮಾಡಿದ ಅವಾಗ ಹೆವಿ ಕುಡಿತಿದ್ದೆ, ಹಾ. ಬಾಟ್ಲ್ಗಳು ಇಡಕ್ಕೆ ಇದನ್ನ ಮಾಡ್ಕೊಂಡಿದ್ದೆ. ಇಲ್ಲ ಒಂದ್ ಸ್ವಲ್ಪ ತೆಗಿ ಬಟ್ಟೆ ಇದು. ಹ್ಮ್ ಇದನ್ನ ಜಾಕಾಯಿ ಪೆಟ್ಟಿ ಅಂತ ಕರೀತಾರೆ. ಓ ಮನೆ ಕೆಳಗಡೆ ಕಾಣ. ನೀರೆಲ್ಲ ಕೂತಿದ್ದು ನಾವೆಲ್ಲ ಅದು ನಮ್ಮ ಮನೆ ಎಲ್ಲ ಕಡೆಯಿಂದಲೂ ಕಾಣಿಸುತ್ತೆ. ಇದು ಯೋಗ ಕ್ಲಾಸ್ ಮಾಡಕ್ಕೆ, ಯೋಗ ಪ್ರಾಕ್ಟೀಸ್ ಮಾಡಕ್ಕೆ ಯಾರು ಮಾಡ್ತಾರೆ ಸರ್ ಯೋಗ? ನಾವೇ ಮಾಡ್ತಿದ್ದು, ಈಗ ಇನ್ನೂ ಮಾಡ್ತಿಲ್ಲ ನೋಡಿ. ಅದಕ್ಕೆ ವುಡ್ ಹಾಕ್ಸಿದ್ದೀನಿ. ವುಡ್ ಇಲ್ಲಿ ನಮ್ಮ ಫೈಲ್ಗಳು, ಮನೆ ಕಟ್ಟಡ ಇದೆಲ್ಲ ಫೈಲ್ಗಳದ್ದು ದಾಖಲೆಗಳು, ಇದ್ರ ಮೇಲೆ ಪುಸ್ತಕಗಳೆಲ್ಲ ಇಡ್ತೀವಿ. ಈಗಿಲ್ಲ ಹುಡುಗರು. ಇದೇನಕ್ಕೆ ಸರ್ ಇದು ವೆಯ್ಟ್ ಇಟ್ಟಿದ್ದೀರಲ್ಲ? ಈ ಫಾರಿನ್ ಹೋಗ್ಬೇಕಾದ್ರೆ ತೂಕ ಹಾಕ್ಸ್ಕೊಳಕ್ಕೆ ಅಂತ ತಂದಿತ್ತು. ಬಟ್ಟೆ ಎಷ್ಟು ಅಲ್ಲ, ಕೆಜಿ ಇಷ್ಟು ಇರ್ಬೇಕು ಅದಲ್ಲ. ಅಂತ ಇರ್ತದಲ್ಲ, ಅದಕ್ಕೋಸ್ಕರ. ನೋಡಿ ಇದು ಮಿನಿ ಲೈಬ್ರರಿ. ಅರ್ಜೆಂಟ್ ಆಗಿ ಏನಾದ್ರು ಓದಕ್ಕೆ ಇಲ್ಲೇ ಎಲ್ಲ ಪುಸ್ತಕ ಜೋಡಿಸ್ಕೊಂಡಿದ್ವಿ. ಎಮರ್ಜೆನ್ಸಿ ಇಲ್ಲೇ ಕೂತ್ಕೊಂಡು ತಂದಿಟ್ಕೊಂಡ್ರೆ ತಗೊಂಡು ನಾನು ಓದ್ಕೋಬಹುದು ಅನ್ನೋ ಥರದಲ್ಲಿ. ನೋಡಿ ಬ್ರಿಡ್ಜ್ ಅಂತ ಕರಿತೀರಲ್ಲ, ಯಾವ್ದಾರ ಇದು ಚೆನ್ನಾಗಿದೆ. ಇದು ಮೇಡಮ್ ಚೆನ್ನಾಗಿದ್ದೀರಾ? ಸೀರಿಯಲ್ ನೋಡ್ತೀರಾ? ಇಲ್ಲಿ ಒಂದು ವಿಶೇಷ ಇದೆ. ಈ ಕಿಟಕಿಯಿಂದ ನೋಡಿ ನಿಮ್ ಫುಲ್ ಕಾಣಿಸ್ತಿತ್ತು. ಓ ನೈಸ್. ಇಲ್ಲಿ ಕೂತ್ಕೊಂಡೇನೆ ಹಾ. ಇದು ಓಪನ್ ಆಗತ್ತೆ. ಹಾ ನಾವಿಲ್ಲೇ ಕೂತ್ಕೊಂಡು ಪ್ರೋಗ್ರಾಮು ಗೀಗ್ರಾಮು ಸಂಗೀತ ನೋಡ್ಬೋದು, ಕಾಫಿ ಕುಡಿಬೋದು, ಟೀ ಕುಡಿಬೋದು, ಗುಂಡಾಕ್ಬೋದು. ಎರಡು ಬೆಡ್ರೂಮ್ಸ್ ಬನ್ನಿ, ಹಾ. ಎಡಗಡೆ ತೆಗೆದು. ಹಾ, ಇದೊಂದು ಬೆಡ್, ಬ್ಯೂಟಿಫುಲ್. ಇಲ್ಲಿ ಮಜಾ ಅಂದ್ರೆ ಬ್ಯೂಟಿಗೆ ಎರಡು ಕಿಟಕಿಗಳೆಲ್ಲ ಇದೆ. ಈ ಕಿಟಕಿ ತೆಗೆದ್ರೆ ಏನ್ ನೋಡಿ ಬನ್ನಿ ಸ್ವಲ್ಪ. ಓಹೋ ಸರ್, ನೀವು ಹೆಂಗ್ ಪ್ಲಾನ್ ಮಾಡಿದೀರಾ ಅಂದ್ರೆ ಯಾವ ರೂಮಿಂದ ಎಲ್ಲಿಂದನಾದ್ರೂ ಕೆಳಗಡೆ ನೋಡ್ಬೋದು. ಎರಡು. ಇನ್ನೊಂದು, ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗಿದ್ದಾಗ ಹಾ. ಜಗಳಗಳಾಗ್ತವೆ. ಹಾ. ಜಗಳ ಆಗ ಅಟ್ಮಾಸ್ಫಿಯರ್ ಇದ್ರೆ ಇಲ್ಲಿಂದ ನೋಡ್ಬಿಟ್ಟು ಮೂಡ್ ಹೆಂಗಿದೆ ಎಂಟಿದು ಅಂತ ಇಲ್ಲೇ ನೋಡ್ಬಿಡು, ಮೂಡ್ ಹೆಂಗಿದೆ ಎಂಟಿದು ಅಂತ ಇಲ್ಲೇ ನೋಡ್ಬಿಡು. ಯಾರನ್ನ ಬಂದ್ರೆ ಇಲ್ಲ ಅಂತ ಹೇಳ್ಬಿಡು ಅಂತ ಹೇಳ್ಬಿಡು ಇದೆಲ್ಲ. ಇಲ್ಲೊಂದು ಲೈಬ್ರರಿನೇ ಸರ್? ಲೈಬ್ರರಿ. ಇವನ್ ಮಲ್ಕೊಳ್ಳೋಕ್ಕೆ ನಮ್ಮ ಚಾಲಕ, ಹಾ. ಅಸಿಸ್ಟೆಂಟ್ಸ್ ಯಾರ್ಯಾರು ಇರ್ತಾರೋ ಅವರೆಲ್ಲ ಮಲ್ಕೊಳ್ಳೋಕ್ಕೆ. ಇದು ನಂದು ಬಿಗ್ ಲೈಬ್ರರಿ. ಹಾ ಹಾ ಹಾ.
ಸುಮಾರು ಪುಸ್ತಕಗಳು ಬೇಕಾದಷ್ಟು ಇದಾವೆ. ಅದು ಈಗೆಲ್ಲ ಮಿಕ್ಸ್ ಆಗಿದ್ದಾವೆ, ಬೋರ್ಡೇ ಹಾಕ್ಬಿಟ್ಟಿದ್ದೀವಿ. ಕನ್ನಡ ಕಥೆಗಳು, ಕಾದಂಬರಿಗಳು, ಆಮೇಲೆ ಇಲ್ಲಿ ನೋಡಿ ಸಾಹಿತ್ಯ, ಜನಪದ ಸಾಹಿತ್ಯ, ಅದು ಬೇರೆ ಬೇರೆ ಕಾನೂನು, ಇದು ಯಾವ್ದು ಬೇಕೋ ಅದು ತಗೊಂಡು ಕೂತ್ಕೊಂಡು ಓದ್ಕೊಳ್ಳೋದು. ಇದು ಕನ್ನಡದ ಕಥೆಗಳು, ಕಾದಂಬರಿಗಳು ಮತ್ತು ಕರ್ನಾಟಕ ಸಂಗಾತಿ, ಅದ್ರ ಬಗ್ಗೆನೇ ಹೆಚ್ಚಿಗೆ ಇರ್ತವೆ ಕತೆ ಕಾದಂಬರಿ. ಇಲ್ಲಿ ಭಾರತೀಯ ಸಾಹಿತ್ಯಕ್ಕೆ ನಾವು ವಿಶ್ವ ಕನ್ನಡ ಸಮ್ಮೇಳನದಂಗೆ ಪ್ರಕಟಿತವಾದವು ಸೇವಾನಿಗಳು, ಕನ್ನಡ ಕಾವ್ಯ. ಇದು ಫೋಟೋದಲ್ಲಿ ನನ್ನ ಜೀವನ ಚರಿತ್ರೆ ತೋರಿಸಿದ್ದೀನಿ. ಹೌದೌದು. ಆ್ಯಕ್ಚುಲಿ ಆ ನಾಟಕದ ಹೇಳಿದ್ರಲ್ಲ ಸರ್ ನೀವು, ಅನ್ಸುತ್ತಲ್ಲ ಇದು ಆ ನಾಟಕ, ಇದು ಅದೇ ನಾಟಕದ ಕ್ಲೋಸ್ ಅಪ್, 3 ಜನದ್ದು. ಅವ್ರು ನಮ್ಮ ಜೊತೆ ಮಾತಾಡಿರೋದು ಇದೆ. ಇದು ಅಣ್ಣವರು ನಾಟಕ ನೋಡಿದಲ್ವಾ? ಅಣ್ಣ ಅವರು, ರಾಮಕೃಷ್ಣ ಹೆಗ್ಡೆ, ದೇವೇಗೌಡರು ಎಲ್ಲರೂ ಇದ್ದಾರೆ. ಕೆಳಗಡೆದು ಇದು ನಾಟಕದ್ದೇನೆ ಲಾಂಗ್ ಶಾಟ್. ಈ ಕೂತಿರೋದ್ನೆಲ್ಲ ಇದು ಫಂಕ್ಷನ್ ನಲ್ಲಿ ವೇದಿಕೆ ಮೇಲೆ ಬಂದವ್ರೆ, ಇವರೆಲ್ಲ ಕೂತ್ಕೊಂಡು ಕೆಳಗಡೆ ನೋಡ್ತಿರೋದು. ಅವಾಗ ಹಿಂಗ್ ನಾಟಕ ಆಗ್ತಿತ್ತಲ್ಲ ಸರ್, ಎದುರುಗಡೆ ಕೂರಿಸಿದ್ದೆ, ಬಂದು ಭಾಷಣ ಮಾಡಿರೋದು. ಇದ್ರ ಜೊತೆಲಿ ನೋಡಿ ಇಲ್ಲಿ ಅವ್ರು ಕಿಸ್ಮಾತ್ ನಲ್ಲಿ ಕೇಳದ್ನೆಲ್ಲ ಗುಟ್ಟು ಹೇಳಿದ್ದು. ಅವರು ನಾಟಕಕ್ಕೆ ಬಂದ್ಬಿಟ್ಟು ಬಲವಂತ ಕರೆದೇನ ಬಂದ್ರು. ಅವ್ರ ಹೆಂಡತಿಯವ್ರಿಗೆ ತುಂಬ ಆಸಕ್ತಿ, ಅವರು ಬಂದಿದ್ರು, ದೇವೇಗೌಡರು ಬಂದಿದ್ರು, ಆಮೇಲೆ ಇದು ಮುಖ್ಯಮಂತ್ರಿ ರಾಮಕೃಷ್ಣ ಹೆಗ್ಡೆ ಅವರು ಬಂದಿದ್ರು. ರಾಮಕೃಷ್ಣ ಹೆಗ್ಡೆ ನಾಟಕ ಎಲ್ಲ ಆಯಿತು, ಚೆನ್ನಾಗಿ ಚಪ್ಪಾಳೆ ಹೊಡೆದು ರಾಮಕೃಷ್ಣ ಹೆಗ್ಡೆ ಅಲ್ಲಿಂದಲೇ ಬಂದು, ಬಾರಪ್ಪ ಭಾಳ ಚೆನ್ನಾಗಿ ಮಾಡಿದ್ದೆ ಕಣೆ, ನಮ್ಮನ್ನೆಲ್ಲ ಭಾಳ ಚೆನ್ನಾಗಿ ತೋರಿಸಿದ್ಯಾ ಬೇರೆ ಬೇರೆ ರೂಪದಲ್ಲಿ ಅಂತ ಹಾಸ್ಯ ಮಾಡಿಬಿಟ್ಟು ಹೋದ್ರು. ದೇವೇಗೌಡರು ನಮಸ್ಕಾರ ಹಾಕ್ಬಿಟ್ಟು, ರಾಜ್ಕುಮಾರ್ ಇಲ್ಲ ನನ್ನ ಕಲಾವಿದರನ್ನೆಲ್ಲ ಮಾತಾಡಿಸ್ಬೇಕು ಒಳಗಡೆ ಅಂತ ಬಂದರು. ಅವ್ರಿಗೊಂದು ಖುಷಿ, ಅವ್ರಿಗೆ ಪ್ರೀತಿ ಅಂದ್ರೆ ಪ್ರೀತಿ. ಅವರಿಗೆ ಡೈರೆಕ್ಟರ್ ಇವರೇ ಸರ್ ಅಂದೆ, ಅವ್ರ ಕೈ ತೊಗೊಂಡು ಮಾತಾಡ್ಸಿದ್ರು. ಎಲ್ಲರ ಜೊತೆ ಫೋಟೋನೆಲ್ಲ ತೆಗೆಸ್ಕೊಂಡೆಲ್ಲ ಅಂದ್ಬಿಟ್ಟು ಹೋಗ್ಬೇಕಾದ್ರೆ ತುಂಬ ಅದ್ಭುತ, ನಾನು ಕೂಡ ಮಾಡೋಕ್ಕಾಗಲ್ಲ ಆ ರೋಲ್ನ, ಹಂಗೆ ಮಾಡಿದ್ರು ಅಂತೆಲ್ಲ ಅಂದ್ಬಿಟ್ರು. ಅದು ಒಂದೇ ಒಂದು ನಿಮಿಷ ಚಂದ್ರು ಹತ್ರಕ್ಕೆ ಯಾರಿಗೂ ಹೇಳ್ಬೇಡಿ, ಏನು ಹೇಳಿದ್ರು, ಭಾಳ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ಏನು ಅರ್ಥ ಆಗಲಿಲ್ಲ ನನಗೆ ಅದು ಸತ್ಯನೇ. ನಿಘಂಟು ಕನ್ನಡ ಎಲ್ಲ ಪುಸ್ತಕ ಆಲ್ಮೋಸ್ಟ್ ಓದಿದ್ದೀರಲ್ವ ಸರ್ ನೀವು? ಎಲ್ಲ ಪೂರ್ತಿ ಓದಿದ ಸುಳ್ಳು ಹೇಳಲ್ಲ. ನನಗೆ ಯಾವ್ದು ಬೇಕೋ ಅದನ್ನು ತಗೊಂಡು ಅದ್ರೊಳಗೆ ಎಷ್ಟು ಬೇಕೋ ಅಷ್ಟು ತಗೊಂಡಿರ್ತೀನಿ. ಈಗ ಯಾರ್ದು ಒಬ್ಬದಾಗ 40 ಕಥೆಗಳಿರ್ತವೆ, ಯಾವ್ದು ಬೇಕೋ ಅದನ್ನ ಓದ್ಕೊಂಡಿರ್ತೀನಿ. ಈಗ ಹರಟೆ ಕಾರ್ಯಕ್ರಮಕ್ಕೆ ಅಲ್ಲಿ ಇಲ್ಲಿ ಹಾಸ್ಯ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಿರಲ್ಲ, ಅದೆಲ್ಲ ಸ್ವಲ್ಪ ಪ್ರೀತಿ ಪುಸ್ತಕಗಳು ಓದ್ತೀನಿ, ಕೈಲಾಸಂ ಪುಸ್ತಕಗಳು ಓದ್ತೀನಿ, ರಾಜರತ್ನ ಪುಸ್ತಕಗಳು ಓದ್ತೀನಿ, ನರಸಿಂಹಯ್ಯನವ್ರ ಹಾಸ್ಯಗಳು ಓದ್ತೀನಿ, ಹೀಗೆ ಹುಡುಕೊಂಡು ಹೋಗ್ತೀನಿ. ಆಂಗ್ಲರ ಆಡಳಿತದಲ್ಲಿ ಕನ್ನಡ ಪುಸ್ತಕ ಪೂರ್ತಿ ಓದಿದೆ. ಇದರೊಳಗೆ ಕನ್ನಡ ನಡೆದು ಬಂದ ದಾರಿ ಪೂರ್ತಿ ಇದೆ. ಸ್ವಲ್ಪ ಆಂಗ್ಲರ ಆಡಳಿತದಲ್ಲಿ ಕನ್ನಡ, ಅವಾಗಲೇ ಕನ್ನಡ ಇತ್ತು, ನಾವೇ ಅಧ್ವಾನ ಮಾಡಿರೋದು. ಅವರೇ ಹೇಳ್ತಿದ್ರು ಇಂಗ್ಲಿಷ್ ಬೇಡಿ, ಇಲ್ಲಿ ಕನ್ನಡ ಬರುತ್ತೆ, ಕನ್ನಡದಲ್ಲಿ ಮಾತಾಡಿ ಅಂತ. ಅದನ್ನ ಕಲಿಸಿದಾರೆ ಕನ್ನಡದಲ್ಲಿ. ನಾನು ಆಲ್ರೆಡಿ ಇಂಟರ್ವ್ಯೂ ನೀವು ನೋಡಿದ್ರೆ ಗೊತ್ತಿರುತ್ತೆ, ಚಂದನವನದ ಚಂದ್ರ ತಾರೆ ಅಂತ ಪುಸ್ತಕ. ಅದರಲ್ಲಿ ಇವರ ಜೀವನದಲ್ಲಾಗಿರುವಂತಹ ಅನುಭವಗಳನ್ನು ತುಂಬ ರಸವತ್ತಾಗಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಎಷ್ಟು ಬೇಗ ಓದಿಸ್ಕೊಂಡು ಹೋಗುತ್ತೆ ಅಂದರೆ ಅದು, ನೀವು ಪುಸ್ತಕ ಓದ್ತಾ ನಗ್ತಿರ್ತೀರ, ನಿಮ್ಮ ಮುಖದಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ಒಂದು ಸ್ಮೈಲ್ ಇರುತ್ತೆ, ಓಹೋ ಹಿಂಗೆಲ್ಲ ಮಾಡಿದಾರಾ ಅಂತ. ಇವ್ರು ಮಾಡಿರೋ ಎಷ್ಟೊಂದು ಚೇಷ್ಟೆಗಳು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಲ್ರೆಡಿ ಇವ್ರು ಹೇಳಿದ್ರು ನನಗೆ ಎಲ್ಲೇ ಲೇಟ್ ಆಗಿದೆ ಅಂತ, ಮೊಳೆ ಹೊಡೆದಿದ್ದು ಗತ್ತನೇ ಹೇಳಿದರು. ಅಲ್ಲಿ ಮೊಳೆ ಇಲ್ಲಿಗೆ ಇವ್ರಿಗೆ ಚುಚ್ಕೊಂಡ್ಬಿಟ್ಟಿರುತ್ತೆ, ಯಾರೋ ಪ್ಯಾಂಟ್ ತಗ್ಲಕ್ಕೆ ಕೇಳಿದಾಗ ಇಲ್ಲ ತಗ್ಲಕ್ಕೆ ಬಂದಿರ್ತಾರೆ ಇವರು. ಆಮೇಲೆ ಒಂದು ಪೈಥಾಗೋರಸ್ ಥಿಯರಮ್ಗೆ ನಮಗೆ ಇದು ಶಿವಕುಮಾರ್ ಸ್ವಾಮೀಜಿಗಳು ಇವ್ರಿಗೆ ಚಡ್ಡಿ ಚಂದ್ರ ಅಂತ ಹೆಸರಿಟ್ಟಿರ್ತಾರೆ. ಯಾಕೆ ಅಂತ ಅದರಲ್ಲಿದೆ. ಮತ್ತು ಶಿವಕುಮಾರ್ ಇವರು ಮಲಗಿದ್ದಾಗ ಆ್ಯಕ್ಟ್ ಮಾಡಿರ್ತಾರೆ ಒಂದ್ಸತಿ, ತುಂಬ ನಿದ್ದೆ ಮಾಡಿಬಿಟ್ಟಿರ್ತಾರೆ. ಶಿವಕುಮಾರ್ ಸ್ವಾಮೀಜಿಗಳು ಬಂದು ಕೋಲಲ್ಲಿ ಹಿಂಗೆ ಹೊಡೆದ್ಬಿಟ್ಟು ಎಬ್ಸಿರ್ತಾರೆ ಇವ್ರನ್ನ. ಅವಾಗ ಇವರು ಶಿವಕುಮಾರ್ ಸ್ವಾಮೀಜಿಗಳಿಗೆ ಏನಂದ್ರು ಅವ್ರು ಕೋಲಲ್ಲಿ ಎಬ್ಬಿಸಿದಾಗ. ಈ ಎಲ್ಲ ವಿಚಾರಗಳು ತುಂಬ ರಸವತ್ತಾಗಿದೆ. ಇವರ ಮೇಷ್ಟ್ರು ಇವ್ರಿಗೊಂದ್ಸಲಿ ತುಂಬ ಜಾಸ್ತಿ ಇಟ್ಟಿಗೆ ಹೊರಿಸ್ತಾ ಇರ್ತಾರೆ, ಶ್ರಮ ಕೆಲಸ ಶ್ರಮ. ಆಗ ಶಿವಕುಮಾರ್ ಸ್ವಾಮೀಜಿಗಳು ಇವರೊಂದು ಸುಳ್ಳು ಹೇಳ್ತಾರೆ, ಅಲ್ಲ ಅಡ್ಡ ಬರ್ತಾರೆ, ಬಿದ್ದು ಬಿಡ್ತೀನಿ. ಯಾಕೆಂದ್ರೆ ಈ ಸಾಹೇಬರು ಎಲ್ರಿಗೂ ಕಡಿಮೆ ಒರೆಸ್ತಾರೆ, ನನಗೆ ಜಾಸ್ತಿ ಒರೆಸ್ತಾರೆ ನೋಡಿ, ಹೊಟ್ಟೆ ಊರಿ ಸಂಕಟ ಅಂತ ಅಂದಾಗ ಅವರು ಇವನ್ನೇನು ಒರೆಸೋಕೆ ಕೆಲಸಕ್ಕೆ ಕರೆದಿದ್ದೀವ, ಕಲ್ತ್ಕೊಂಡ್ಲಿಂದ ಮಾಡಿರೋದು, ನೀವು ಬುದ್ಧಿಗಿದ್ದಿ ಇದೆಯಾ, ಜ್ವರ ಗಿರ ಬರುತ್ತೆ ಅವನಿಗೆ ತಿಳಿಸಾರು ಅನ್ನ ತಗೊಂಡಾಗ ಮನೆಗೆ ರೂಮಿಗೆ ಕೊಡು, ನೀನೇ ನೋಡ್ಕೊಂಡು ನಾಳೆಯಿಂದ ಒರೆಸ್ಬೇಡ, ಮಾನಿಟರ್ ಮಾಡು ಅಂತ ಹೇಳಿ. ಹೌದೌದು. ಇದೆಲ್ಲ ಸುಮ್ಮನೆ ಟ್ರೈಲರ್ ಅಷ್ಟೇ. ಆ ಪುಸ್ತಕ ತೊಗೊಂಡು ಓದಿ, ಸಿಗುತ್ತೆ ಎಲ್ಲ ಪುಸ್ತಕದ ಅಂಗಡಿಗಳಲ್ಲಿ.
ಚಂದನವನದ ಚಂದ್ರ ತಾರೆ ಹ್ಮ್. ಆತ್ಮಕಥನ. ಸೂಪರ್ ಆಗಿದೆ ಸರ್ ಮನೆ, ಚೆನ್ನಾಗಿದೆ, ವೆರಿ ನೀಟ್ಲಿ. ನಂಗೆ ಈ ಮನೇಲಿ ತುಂಬಾ ಇಷ್ಟ ಆಗಿದೆ ಏನ್ ಗೊತ್ತಾ, ನೀವು ಡ್ಯೂಪ್ಲೆಕ್ಸ್ ಕಟ್ಟಿ ಮೇಲ್ಗಡೆನೂ ಎಲ್ಲಾ ರೂಮಿಂದನೂ ಕೆಳಗಡೆ ನೋಡ್ಬೋದು ಯಾರು ಬಂದಿದ್ದಾರೆ, ಏನ್ ನಡೀತಿದೆ ಎಲ್ಲ ಕಡೆಯಿಂದನೂ. ಮುಖ್ಯಮಂತ್ರಿ ನಾಟಕ ದಾಖಲೆಯ 900ನೇ ಪ್ರದರ್ಶನ. ಬಿವಿ ರಾಜಾರಾಮ್ ಮತ್ತು ಮುಖ್ಯಮಂತ್ರಿ ಚಂದ್ರು ಅವರ ಕಲಾಗಂಗೋತ್ರಿ ಸಂಸ್ಥೆಯಿಂದ ಜನಪ್ರಿಯ ನಾಟಕ ಮುಖ್ಯಮಂತ್ರಿ. ಹಲವು ಕಲಾವಿದರು, ಸಾಹಿತಿಗಳು, ರಾಜಕಾರಣಿಗಳು ಇನ್ನಿತರ ಗಣ್ಯರ ಸಮ್ಮುಖದಲ್ಲಿ ಈ ನಾಟಕ ಪ್ರದರ್ಶನ ನಡೆಯಲಿದೆ. ಮುಖ್ಯಮಂತ್ರಿ ಪಾತ್ರದಲ್ಲಿ ಸದಾ ಹಾಲಿ ಮುಖ್ಯಮಂತ್ರಿಯಾಗಿರೋ ಮುಖ್ಯಮಂತ್ರಿ ಚಂದ್ರು ಅವರು ನಿಮ್ಮನ್ನು ರಂಜಿಸಲಿದ್ದಾರೆ. ಇದೇ ಸೆಪ್ಟೆಂಬರ್ 26ಕ್ಕೆ ರವೀಂದ್ರ ಕಲಾಕ್ಷೇತ್ರ, ಬೆಂಗಳೂರು. ಪ್ರವೇಶ ಉಚಿತ. ಮೊದಲು ಬಂದವರಿಗೆ ಆದ್ಯತೆ. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ಹಾರ್ಟಿಗೆ ಕೊಡಲೇಬಾರ್ದು ಟೆನ್ಷನ್ನು, ಸಂಗೀತದಲ್ಲಿಯೇ ಇದೆ ಮೆಡಿಸಿನ್ನು, ಯೋಚನೆ ಮಾಡಬಾರದು, ಇಂಥ ಇವೆಂಟ್ ಎಂದು ಬಿಡಲೇಬಾರದು. 60 to 70 ಸಾಂಗ್ಸ್, 6+ ಲ್ಯಾಂಗ್ವೇಜಸ್, 5 ಮ್ಯೂಸಿಷಿಯನ್ಸ್, 1 ಸಿಂಗರ್, ರಾಗರೋಗ್ಯ 6. ಹೃದಯದಿಂದ ಹೃದಯಕ್ಕೆ ಬರುವಂಥ ಈ ಸಂಗೀತಕ್ಕೆ ಹೃದಯವಂತ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ CN ಮಂಜುನಾಥ್ ಸರ್ ಜೊತೆ ಆಗ್ತಿದ್ದಾರೆ. ಸೊ ಮಿಸ್ ಮಾಡಲೇಬೇಡಿ. ಈಗಲೇ ಇಲ್ಲಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಬರುವಿಕೆಯನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ, ಮನಸ್ಸುಗೊಳ್ಳೆದು.